ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ. ಖಾಲಿ ಅದರ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಬಹಳಷ್ಟು ಟೀಮ್ಗಳಿದಾವ. ನಮಗೇನು ಜವಾಬ್ದಾರಿ ವಿಷಯ ಆ ಕೆಲಸ ನಾವು ಮಾಡ್ತಾ ಇದ್ವಿ. ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ. ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರಲ್ಲ. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ. ಖಾಲಿ ಅದರ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತಂತೆ ವಿಶೇಷ ಏನಿಲ್ಲ. ಮುಂಚೆನೆ ಯಾವ ರೀತಿ ಮಾಡ್ಬೇಕಂತ KPC ಇಂದ ನಮ್ಗೆ ನಿರ್ದೇಶನ ನೀಡಿದ್ರು. ಆ ರೀತಿ ಎಲ್ಲ ಸಚಿವರು, ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಹಂಗೆ ಹೇಳ್ತಾರ. ಮತ್ತೆ ಅವ್ರು ಏನ್ ಮಾಡ್ಯಾರ? ಮೊನ್ನೆ ಎಲ್ಲ ಬಹಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು, ಅದನ್ನ ಕೇಳ್ಬೇಕಲ್ಲ. ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂತ ನೈತಿಕತೆ ಇಲ್ಲ. ಈಗ ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದೆ ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ. ನಾ ಹೇಳಿದ್ರೆ ಅದಕ್ಕೆ ಅವ್ರನ್ನ ಕೇಳ್ರಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ್ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ್ ಕೂತ್ರ ನನಗೆ ಹೆಂಗೆ ಕೊಡ್ಲಾರ? ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಗುರಿ ಇರೋದು ಅದನ್ನ ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಏನಾದ್ರು ಚೇಂಜಸ್ ಆಗ್ತಾವ? ಚೇಂಜಸ್ ಮಾಡುವಂತ ಶಕ್ತಿ ನಮ್ಮ ಕಡೆ ಇಲ್ಲ, ಅದು ಪಕ್ಷ ಇದೆ. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ. ಖಾಲಿ ಅದರ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಬಹಳಷ್ಟು ಟೀಮ್ಗಳಿದಾವ. ನಮಗೇನು ಜವಾಬ್ದಾರಿ ವಿಷಯ ಆ ಕೆಲಸ ನಾವು ಮಾಡ್ತಾ ಇದ್ವಿ. ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ. ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರಲ್ಲ. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ. ಖಾಲಿ ಅದರ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತಂತೆ ವಿಶೇಷ ಏನಿಲ್ಲ. ಮುಂಚೆನೆ ಯಾವ ರೀತಿ ಮಾಡ್ಬೇಕಂತ KPC ಇಂದ ನಮ್ಗೆ ನಿರ್ದೇಶನ ನೀಡಿದ್ರು. ಆ ರೀತಿ ಎಲ್ಲ ಸಚಿವರು, ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಹಂಗೆ ಹೇಳ್ತಾರ. ಮತ್ತೆ ಅವ್ರು ಏನ್ ಮಾಡ್ಯಾರ? ಮೊನ್ನೆ ಎಲ್ಲ ಬಹಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು, ಅದನ್ನ ಕೇಳ್ಬೇಕಲ್ಲ. ನೀವು ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂತ ನೈತಿಕತೆ ಇಲ್ಲ. ಈಗ ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದೆ ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ. ನಾ ಹೇಳಿದ್ರೆ ಅದಕ್ಕೆ ಅವ್ರನ್ನ ಕೇಳ್ರಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ್ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ್ ಕೂತ್ರ ನನಗೆ ಹೆಂಗೆ ಕೊಡ್ಲಾರ? ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಗುರಿ ಇರೋದು ಅದನ್ನ ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಏನಾದ್ರು ಚೇಂಜಸ್ ಆಗ್ತಾವ? ಚೇಂಜಸ್ ಮಾಡುವಂತ ಶಕ್ತಿ ನಮ್ಮ ಕಡೆ ಇಲ್ಲ, ಅದು ಪಕ್ಷ ಇದೆ.
ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ. ಖಾಲಿ ಅದರ ಏನ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾರ್ಡ್ ಇದೆ, ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಯ್ತು. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಬಹಳಷ್ಟು ಟೀಮ್ಗಳಿದಾವ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಇದ್ರಲ್ಲಿ ಬಿಜೆಪಿ ಕಾಂಗ್ರೆಸ್ ಇಂದ ಬಿಜೆಪಿಗೆ 60 ಮಂದಿ ಶಾಸಕರು ಬರ್ತಾರೆ. ಯಾರು ಹೋಗಲ್ಲ, ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರಲ್ಲ. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ದೂರ ಅಡ್ಡಾಡ್ತಾ ಇದಾರೆ. ಖಾಲಿ ಅದರ ಏನ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾರ್ಡ್ ಇದೆ, ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಯ್ತು. ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತಂದ್ರೆ ವಿಶೇಷ ಏನಿಲ್ಲ. ಮುಂಚೆನೆ ಯಾವ ರೀತಿ ಮಾಡ್ಬೇಕಂತ KPC ಇಂದ ನಮಗೆ ನಿರ್ದೇಶನ ನೀಡಿದ್ರು. ಆ ರೀತಿ ಎಲ್ಲ ಸಚಿವರು, ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಹಂಗೆ ಹೇಳ್ತಾರ. ಮತ್ತೆ ಅವ್ರು ಏನ್ ಮಾಡ್ಯಾರ, ಮೊನ್ನೆ ಎಲ್ಲ ಬಹಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಅಂತ ಅದನ್ನ ಕೇಳ್ಬೇಕಲ್ಲ. ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂತ ನೈತಿಕತೆ ಇಲ್ಲ. ಈಗ ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದು ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ. ನಾ ಹೇಳಿದ್ರೆ ಅದಕ್ಕೆ ಅವ್ರನ್ನ ಕೇಳ್ರಿ, ನಾ ಕೇಳಿಲ್ಲ. ಅದಕ್ಕೆ ಇನ್ನು ಅವ್ರು ಹೇಳಿದ್ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ್ ಕೂತ್ರ ನನಗೆ ಹೆಂಗೆ ಕೊಡ್ಲವ್ರು, ಯಾವ ಉದ್ದೇಶ ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಗುರಿ ಇರೋದು ಅದನ್ನ ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಏನಾದರೂ ಚೇಂಜಸ್ ಆಗ್ತಾವ? ಚೇಂಜಸ್ ಮಾಡುವಂತ ಶಕ್ತಿ ನಮ್ಮ ಕಡೆ ಇಲ್ಲ, ಅದು ಪಕ್ಷ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.